ಹಲೋ, ನಮಸ್ತೆ. ನಮ್ಮ ಸಮೂ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ಕುಕಿಂಗ್ ಚಾನಲ್ನಲ್ಲಿ ನಾನು ತೋರಿಸ್ತಿರೋ ರೆಸಿಪಿ ಬಂದು ಪೊಟೊಟೊ ಚೀಸ್ ಬಾಲ್. ಮಕ್ಕಳಿಗೆ ರುಚಿಯಾಗಿ ಬೇಕಾಗಿರೋಂಥ ಸ್ನ್ಯಾಕ್ಸ್ನ ನಾವೇ ನಮ್ಮ ಕೈಯಾರೆ ಮನೆಯಲ್ಲಿ ಮಾಡಿಕೊಟ್ರೆ ಮಕ್ಕಳಿಗೂ ಇಷ್ಟ ಆಗುತ್ತೆ, ಮಕ್ಕಳ ಹೆಲ್ತ್ಗೋಸ್ಕರ ನಮಗೂ ಖುಷಿಯಾಗತ್ತೆ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ. ಮೇಲೆ ಕ್ರಿಸ್ಪಿಯಾಗಿ, ಒಳಗಡೆ ಚೀಸಿಯಾಗಿರೋಂಥ ಚೀಸ್ ಬಾಲ್. ತುಂಬಾ ರುಚಿಯಾಗಿರೋವಂಥದ್ದು, ಮಕ್ಕಳಿಗೆ ಇಷ್ಟ ಆಗುತ್ತೆ. ಅದರಲ್ಲೂ ಈಗಿನ ಚಳಿಗಾಲದಲ್ಲಿ ಮಕ್ಕಳು ಸ್ನ್ಯಾಕ್ಸ್ನ ಕೇಳ್ತಾರಲ್ವ, ಸೊ ಈ ಥರ ನಾವು ಒಂದೊಂದು ದಿನ ಒಂದೊಂದು ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ. ಬನ್ನಿ, ಇವಾಗ ನಾನು ಇದಕ್ಕೆ ಏನೇನು ಹಾಕಿದ್ದೀನಿ ಅಂತ ಹೇಳ್ತೀನಿ. ನಾನಿಲ್ಲಿ ಪೊಟೊಟೊ ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಸಿಪ್ಪೆ ತೆಗೆದು 4ರಿಂದ 5 ಪೊಟೊಟೊನ ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಬೇಯಿಸಿ ರೆಡಿ ಮಾಡಿ ಇಟ್ಕೊಂಡ್ರೆ ಮಾಡೋದು ಈಸಿ. ಇಲ್ಲಿ ಚೀಸು, ಚಿಲ್ಲಿ ಫ್ಲೇಕ್ಸು, ಕೊತ್ತಂಬರಿ ಸೊಪ್ಪು, ಹಾಗೆ ಕಾರ್ನ್ ತೊಗೊಂಡಿದ್ದೀನಿ. ಕಾರ್ನ್ನ ನಾನು ಬೇಯಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಬ್ರೆಡ್ ಕ್ರಮ್ಸು, ಅಂದರೆ ನೀವು ರಸ್ಕನ್ನ ಪೌಡ್ರ್ ಮಾಡೋದು. ಕಾರ್ನ್ಫ್ಲೋರ್ ಇಲ್ಲೊಂದು 3 ಟೇಬಲ್ ಸ್ಪೂನಷ್ಟು ಇಟ್ಕೊಂಡಿದ್ದೀನಿ. ಹೊರಗ್ಯಾನೋ ಮತ್ತು ಚಿಲ್ಲಿ ಫ್ಲೇಕ್ಸು ಬೇಕಾಗುತ್ತೆ. ಇದಿಷ್ಟು ಇಂಗ್ರೀಡಿಯೆಂಟ್ಸು. ಇದ್ರ ಜೊತೆಗೆ ಸಾಲ್ಟ್ ಮತ್ತು ಗರಂ ಮಸಾಲನೂ ಆ್ಯಡ್ ಮಾಡ್ತೀನಿ. ಈಗ ನಾನು ಪೊಟೊಟೊನ ಒಂದು ಬೌಲ್ಗೆ ಹಾಕ್ಕೊಂಡು ಮ್ಯಾಶ್ ಮಾಡ್ಕೊತೀನಿ. ಮ್ಯಾಶ್ ಅಂದರೆ ಫುಲ್ ಅದನ್ನು ಸಾಫ್ಟಾಗಿ ಮ್ಯಾಶ್ ಮಾಡಬೇಕಾಗತ್ತೆ. ಗಂಟು ಥರ ಇರಬಾರ್ದು, ಯಾಕೆಂದರೆ ನಾವು ರೌಂಡಿಗೆ ಮಾಡಿ ಅದರೊಳಗಡೆ ಚೀಸ್ ಹಾಕಿ ಮಾಡೋದ್ರಿಂದ ಮ್ಯಾಶ್ ಮಾಡಿಕೊಂಡ್ರೆ ಅದು ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ನೋಡ್ತಾ ಇದ್ದೀರಲ್ಲ, ಎಷ್ಟು ಆಗುತ್ತೋ ಅಷ್ಟು ಸಾಧ್ಯವಾದಷ್ಟು ಮ್ಯಾಶ್ ಮಾಡ್ಕೋಬೇಕು. ಈಗ ನಾನು ಆಲ್ರೆಡಿ ಸ್ವಲ್ಪ ತೊಗೊಂಡಿದ್ದೀನಿ, ಸ್ವಲ್ಪ ಎತ್ತಿಕ್ಬಿಟ್ಟಿದ್ದೀನಿ. ಈಗ ಸ್ವಲ್ಪ ಆಲೂಗಡ್ಡೆ ಮ್ಯಾಶ್ ಮಾಡಿ ಇಟ್ಕೊಂಡಿರೋದಕ್ಕೆ ಚಿಲ್ಲಿ ಫ್ಲೇಕ್ಸು ನಾನು ಮನೆಯದೇ ಹಾಕ್ಕೊತಾ ಇದ್ದೀನಿ. ಮನೇಲಿ ಅಂದರೆ ಸ್ವಲ್ಪ ಖಾರ ಇರುತ್ತೆ ಅನ್ನೋ ರೀಸನ್ಗೆ ಮನೆಯಲ್ಲೇ ಅದನ್ನು ಕ್ರಂಚ್ ಮಾಡಿ ಹಾಕ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು, ಕಾರ್ನ್, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಒರೆಗ್ಯಾನೋ ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಬೇಕಂದರೆ ಹಸಿರು ಮೆಣಸಿನ್ಕಾಯಿನೂ ಸ್ವಲ್ಪ ಪೇಸ್ಟ್ ಮಾಡಿ ಹಾಕ್ಕೋಬೋದು, ಅಥವಾ ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೋಬೋದು. ನನಗೆ ಇಲ್ಲಿ ಖಾರ ಸಾಕಾಗುತ್ತೆ ಅನ್ನಿಸ್ತು, ಅದಕ್ಕೆ ನಾನು ಸ್ವಲ್ಪ ಚಿಲ್ಲಿ ಫ್ಲೇಕ್ಸೇ ಹಾಕಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಆಲೂಗೆಡ್ಡೆ ಬೇಯುವಾಗ ಉಪ್ಪೇನು ಹಾಕಿಲ್ಲ, ಸೊ ನಾನು ಇಲ್ಲೇ ಒಟ್ಟಿಗೆ ಉಪ್ಪು ಹಾಕ್ಕೋತಾ ಇದ್ದೀನಿ. ಇವಾಗೆಲ್ಲ ನೀಟಾಗಿ ಕೈನಲ್ಲೇ ಕಲಿಸ್ಕೊಬೇಕು. ಅದನ್ನು ನಾವು ನೀಟಾಗಿ ಕಲಿಸಿದಷ್ಟು ಎಲ್ಲ ನೀಟಾಗಿ ಹೊಂದ್ಕೊಳುತ್ತೆ. ಇವಾಗ ನೋಡಿ, 1/4 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ, ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದ್ರೂ ಬೆಳ್ಳುಳ್ಳಿನೂ ಶುಂಠಿನೂ ತುರಿದ್ಬಿಟ್ಟು ಅಥವಾ ಸಣ್ಣಕ್ಕೆ ಚಾಪ್ ಮಾಡಿ ಹಾಕೋಬೋದು. ಕೆಲವರು ಬಾಯಿಗೆ ಸಿಗಿದ್ರೆ ಇಷ್ಟಪಡಲ್ಲ ಶುಂಠಿ ಎಲ್ಲ, ಸೊ ಅದಕ್ಕೆ ನಾನು ಇಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನೇ ಹಾಕ್ತಾಯಿದ್ದೀನಿ, ಮಕ್ಕಳಿಗೋಸ್ಕರ ಅಲ್ವಾ ಅಂತ. ಇವಾಗ ನೋಡಿ, ಇದೆಲ್ಲ ಆಗಿದೆ, ಇದು ಪರ್ಫೆಕ್ಟಾಗೆ ಆಗಿದೆ. ಇಷ್ಟಾದರೆ ಸಾಕು. ಇವಾಗ ನಾನು ಕಾರ್ನ್ಫ್ಲೋರು ಅದಕ್ಕೆ 1/4 ಗ್ಲಾಸಷ್ಟು ನೀರು ಹಾಕಿ ಒಂದು ಬೇಸ್ ಮಾಡ್ಕೊತಾ ಇದ್ದೀನಿ ಕೋಟಿಂಗೋಸ್ಕರ. ಜಾಸ್ತಿ ತೆಳುವು ಮಾಡಬಾರ್ದು, ಜಾಸ್ತಿ ಗಟ್ಟಿಗೂ ಇರಬಾರ್ದು. ಒಂದು 3 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರು. ನೋಡಿ, ಇಷ್ಟಿದ್ರೆ ಸಾಕು. ತುಂಬ ಗಟ್ಟಿನೂ ಬೇಡ, ತುಂಬ ತೆಳುವೂ ಬೇಡ. ರುಚಿಗೆ ತಕ್ಕಷ್ಟು ಉಪ್ಪು. ಇದಕ್ಕೆ ಸ್ವಲ್ಪ ನಾನು ಒರೆಗ್ಯಾನೋ ಹಾಕ್ಕೋತಾ ಇದ್ದೀನಿ. ಅದು ಫ್ಲೇವರ್ ನಂಗೆ ತುಂಬ ಇಷ್ಟ. ಒರೆಗ್ಯಾನೋ ಅದು ಮೇಲೆ ಇದ್ದರೆ, ಅದು ಅಂದರೆ ಕೋಟಿಂಗಲ್ಲಿ ಸಿಗ್ತಾ ಇದ್ದರೆ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಒರೆಗ್ಯಾನೋ ಹಾಕೋತೀನಿ. ಅದು ಹಾಕ್ಕೊಳ್ಳೇಬೇಕಂತನೂ ಏನಿಲ್ಲ, ನಾನು ಹಾಕ್ಕೋತಾ ಇದ್ದೀನಿ. ಇವಾಗೆಲ್ಲ ರೆಡಿಯಾಗಿದೆ. ಸೊ ನಾವೀಗೆಲ್ಲ ಬಾಲ್ ರೆಡಿ ಮಾಡ್ಕೊಂಬೇಡ. ಪೊಟೊಟೊ
ಚೀಸ್ ಬಾಲ್ ಆಗಿರೋದ್ರಿಂದ ಇಲ್ಲಿ ಪಟೋಟನ ಚೆನ್ನಾಗಿ ನಾವು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ಈ ಮಸಾಲನ ವಡೆ ಅದಕ್ಕೆ ಮಾಡ್ಕೋತೀವಲ್ಲ ಹಾಗೆ ನಾವು ಫ್ಲಾಟಾಗಿ ಮಾಡಿಕೊಂಡು ಮಧ್ಯ ಚೀಸನ್ನು ಇಟ್ಕೊಂಡು ಈ ಥರ ಚೀಸನ್ನ ಇಟ್ಕೊಂಡು ಅದನ್ನು ಫಿಲ್ ಮಾಡ್ಕೋಬೇಕು. ಸ್ವಲ್ಪನೂ ಆಚೆ ಬರ್ದಿಲ್ದಂಗೆ ಫಿಲ್ ಮಾಡಬೇಕು. ಚೂರು ಆಚೆ ಬಂದರೆ ಆಯಿಲ್ನಲ್ಲಿ ಮೆಲ್ಟ್ ಆಗುತ್ತೆ. ಸೊ ಆಯಿಲೆಲ್ಲ ಇದಾಗಿಬಿಡುತ್ತೆ, ಗಲೀಜು ಥರ ಆಗಿಬಿಡುತ್ತೆ. ಸೊ ನಾವು ನೀಟಾಗಿ ಫಿಲ್ ಮಾಡ್ಕೊಂಡ್ರೆ ಆಯಿತು. ನೋಡಿ ಇವಾಗ ಕೋಟಿಂಗ್ ಕೊಡಬೇಕು ಕಾರ್ನ್ಫ್ಲೋರಲ್ಲಿ. ಈ ಥರ ನೀಟಾಗಿ ಕೋಟಿಂಗ್ ಕೊಟ್ಟ ಮೇಲೆ ಇದನ್ನು ರಸ್ಕ್ ಪೌಡರ್ ಅಥವಾ ಬ್ರೆಡ್ ಕ್ರಮ್ಸ್ ರಸ್ಕ್ ತಗೊಬಂದು ನಾವು ಪೌಡ್ರ್ ಮಾಡಿ ಇಟ್ಕೊಂಡ್ರು ಆಯಿತು. ನೋಡಿ ಈ ಥರ ಕೈನಲ್ಲಿ ಮುಟ್ತೇನೆ ಬೌಲ್ಗೆ ಹಾಕ್ಕೊಂಬಿಟ್ಟು ನಾವು ಈ ಥರ ಶೇಕ್ ಮಾಡಿದ್ರೆ ಅದು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ಡಾಗಿ ಅಂಟ್ಕೊಂಡ್ಬಿಡುತ್ತೆ. ಈ ಥರ ಪ್ರತಿಯೊಂದೂ ಮಾಡ್ಕೊಬೇಕು. ನನ್ನ ಮಗಳಿಗೆ ಕ್ಯೂರಿಯಾಸಿಟಿ ಜಾಸ್ತಿ, ಈ ಥರ ಎಲ್ಲ ಮಾಡ್ತಾಯಿದ್ರೆ ಡಿಫ್ರೆಂಟಾಗಿ ಮಾಡಿಕೊಟ್ರೆ ಇಷ್ಟ. ಸೊ ನೋಡಿ ಅವಳು ಕೂಡ ಮಾಡ್ತಾಯಿದ್ದಾಳೆ, ನಾನು ಮಾಡ್ತೀನಿ ಮಮ್ಮ ಅಂತ. ಮಕ್ಕಳು ಕೇಳಿದ್ದನ್ನು ಮಾಡಿಕೊಟ್ಟು ಅವ್ರು ಇಷ್ಟಪಟ್ಟು ತಿಂದುಬಿಟ್ರೆ ಅದಕ್ಕಿಂತ ಖುಷಿ ಇನ್ನೇನಿಲ್ಲ. ತುಂಬಾ ಟೇಸ್ಟಿಯಾಗಿ ರುಚಿಯಾಗಿ ಬಂದಿತ್ತು ಕೂಡ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ. ಈಸಿಯಾಗಿ ನಮಗೆ ಬೇಕಾಗಿರೋಂಥ ವೆಜಿಟೇಬಲ್ಸ್ಗಳನ್ನ ಹಾಕಿ ಫ್ರೂಟ್ಸ್ಗಳನ್ನ ಹಾಕಿ ನಾವು ಏನು ಮಾಡೋಕ್ಕಾಗುತ್ತೋ ಅದನ್ನು ನಮ್ಮ ಮಕ್ಕಳಿಗೆ ಮಾಡಿಕೊಟ್ಬಿಡ್ಬೋದು. ಇದೇ ಬೇಕು ಅದೇ ಬೇಕು ಅಂತ ಏನಿಲ್ಲ, ಮಾಡೋದ್ರಲ್ಲಿ ರುಚಿಯಾಗಿದ್ದರೆ ಸಾಕು. ನಾವು ಒಂದು ಇಂಗ್ರೀಡಿಯೆಂಟ್ ಹಾಕಿರ್ಬೋದು, ಒಂದು ಇಂಗ್ರೀಡಿಯೆಂಟ್ ಲೆಸ್ ಮಾಡ್ಬೋದು. ಏನು ಹಾಕಿ ಮಾಡ್ತೀವೋ ಅದೇ ರುಚಿಯಾಗಿ ಬಂದರೆ ಸಾಕು. ಇಲ್ಲಿ ಕ್ಯಾಪ್ಸಿಕಮ್ ಹಾಕ್ಬೋದು, ಕ್ಯಾರೆಟ್ ಹಾಕ್ಬೋದು, ಬೇರೆ ವೆಜಿಟೇಬಲ್ಸ್ಗಳನ್ನೂ ಹಾಕ್ಬೋದು. ಸೊ ಅದೆಲ್ಲ ಹಾಕಿ ನಾವು ಮಾಡ್ಬೋದು. ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ ವ್ಯೂವ್ಸ್ಗಳು ಬಂದರೆ, ಫಾಲೋವರ್ಸ್ಗಳು ಬಂದರೆ ನಾವು ವಿಡಿಯೋ ಮಾಡೋದಕ್ಕೆ ಒಂದು ಕ್ರೇಜ್ ಇರುತ್ತೆ. ಡಿಫ್ರೆಂಟ್ ವೀಡಿಯೋಸ್ಗಳನ್ನ ನಾನು ಹಾಕ್ತಾಯಿರ್ತೀನಿ. ವ್ಯೂವ್ಸ್ಗಳೇ ಇಲ್ಲ ಅಂದಾಗ ನಮಗೂ ಬೇಜಾರಾಗುತ್ತೆ, ಸಬ್ಸ್ಕ್ರೈಬರ್ ಇಲ್ಲ ಅಂದಾಗೂ ನಮಗೆ ಹಾಕೋದಕ್ಕೆ ಬೇಜಾರಾಗುತ್ತೆ. ನಾನು ಕನ್ಸಿಸ್ಟೆನ್ಸಿಯಿಂದ ಮಾಡ್ತಾಯಿಲ್ಲ, ಇನ್ನು ಮುಂದೆ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ನೀವು ಸಬ್ಸ್ಕ್ರೈಬ್ ಆದಷ್ಟು ನಮಗೆ ಎಂಕರೇಜ್ ಆಗುತ್ತೆ. ಸೊ ಮಾಡೋದಕ್ಕೂ ಖುಷಿ ಆಗುತ್ತೆ. ದಯಮಾಡಿ ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟಲ್ಲೂ ತಿಳಿಸಿ ಹೇಗಿದೆ ಅಂತ. ಬಟ್ ನಾನು ಹಾಕಿರೋ ಅಡುಗೆಗಳನ್ನ ನೀವು ಫಾಲೋ ಮಾಡ್ಕೊಂಡು ನೋಡಿದ್ರೂ ರುಚಿಯಾಗಿದೆ, ರುಚಿಯಾಗಿರೋಂಥ ಅಡುಗೆಗಳನ್ನೇ ಮಾಡಿ ಹಾಕಬೇಕು ಅನ್ನೋದು ನನ್ನ ಮೈಂಡಲ್ಲಿದೆ. ಸೊ ನಮಗೆ ಏನಂದರೆ ಹೊಸ ಯೂಟ್ಯೂಬರ್ಗೆ ನೀವು ಸಪೋರ್ಟ್ ಮಾಡಿ, ಎಂಕರೇಜ್ ಕೊಟ್ಟರೆ ನಾವು ಪ್ರತಿದಿನ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ, ವೀಡಿಯೋಗಳನ್ನ ಶೂಟ್ ಮಾಡ್ಕೊತೀನಿ. ನನಗೆ ಸಬ್ಸ್ಕ್ರೈಬರೇ ಆಗಿಲ್ಲ ಅಂದಾಗ ನಾನು ಶೂಟ್ ಮಾಡೋದಾಗಲಿ ಅಪ್ಲೋಡ್ ಮಾಡೋದಾಗಲಿ ಮಾಡೋಕ್ಕೆ ಬೇಜಾರಾಗುತ್ತೆ. ನಾವು ಮಾಡ್ತಾಯಿದ್ರು ನಮಗೆ ಸಬ್ಸ್ಕ್ರೈಬರ್ ಬರ್ತಾ ಇಲ್ವಲ್ಲ ಅಂತ. ಸೊ ದಯಮಾಡಿ ನೀವು ನೋಡೋ ವೀಡಿಯೋದಲ್ಲಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಇಷ್ಟ ಆಗಿಲ್ಲ ಅಂದರೂ ಪರವಾಗಿಲ್ಲ ನೀವು ಸಬ್ಸ್ಕ್ರೈಬ್ ಮಾಡಿ. ಕೆಲವೊಂದು ಅಡುಗೆಗಳು ಇಷ್ಟ ಆಗುತ್ತೆ, ಕೆಲವೊಂದು ಅಡುಗೆಗಳು ಇಷ್ಟ ಆಗಲ್ಲ. ಸೊ ನೋಡಿದ ಮೇಲೆ ಒಂದು ಲೈಕ್, ಒಂದು ಶೇರ್, ಒಂದು ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ. ದಯವಿಟ್ಟು ಹೊಸ ಯೂಟ್ಯೂಬರ್ಸ್ಗೆ, ಹೊಸ ಚಾನಲ್ಗೆ ನಿಮ್ಮ ಸಪೋರ್ಟ್ ಇರಬೇಕು ಅಂತ ನಾನಿಲ್ಲಿ ಕೇಳ್ಕೊತಾ ಇದ್ದೀನಿ. ನೋಡಿ ಹೀಗೆ ಸ್ವಲ್ಪ ಪ್ರೆಸ್ ಮಾಡಿ ಹಾಕೋದ್ರಿಂದ ಬ್ರೆಡ್ ಕ್ರಮ್ಸು ಆಯಿಲ್ನಲ್ಲಿ ಸ್ಪ್ರೆಡ್ ಆಗಲ್ಲ, ಮೆಸಿ ಆಗಿಬಿಡುತ್ತೆ, ಇಲ್ಲಾಂದರೆ ಉದ್ರುದ್ರದ್ದು ಹೋಗ್ತಾ ಇರುತ್ತೆ. ಸೊ ಅದಷ್ಟು ನೋಡಿ ನಿಧಾನಕ್ಕೆ ಮಾಡ್ಕೊಬೇಕು. ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರ್ಕೋಬೇಕು. ನೋಡಿ ಎಷ್ಟು ಹದವಾಗಿ ಬಂದಿದೆ ಅಂತ, ಪರ್ಫೆಕ್ಟಾಗಿ ಆಗಿದೆ. ಪಟೋಟೊ ಚೀಸ್ ಬಾಲ್ ನೀವು ಈ ರೀತಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನಿಮ್ಮ ಮಕ್ಕಳಿಗೂ ಕೂಡ ಹೆಲ್ದಿಯಾಗಿ ಮನೆಯಲ್ಲೇ ಆದಷ್ಟು ಈ ಥರ ವೀಡಿಯೋಸ್ಗಳು ನೋಡಿ ಮಾಡಿಕೊಡೋದನ್ನು ಮರಿಬೇಡಿ.
ರುಚಿಯಾಗಿರೋಂಥ ಪೊಟೊಟೊ ಚೀಸ್ ಬಾಲ್. ನನ್ನ ಮಗಳಿಗಂತೂ ತುಂಬಾ ಇಷ್ಟ ಆಯಿತು. ಅವಳು ಮಾಡಿಕೊಟ್ಟಿದ ತಕ್ಷಣ ತಿಂದ್ಬಿಟ್ಟು ತುಂಬ ಚೆನ್ನಾಗಿದೆ ಅಮ್ಮ ಅಂತ ಹೇಳಿದ್ಲು. ಮಕ್ಕಳು ಖುಷಿಪಟ್ಟರೆ ಅದಕ್ಕಿಂತ ನಮಗೇನಲ್ಲ, ಖುಷಿಯಾಗಿ ಅವು ಎಷ್ಟು ಇಷ್ಟಪಟ್ಟು ತಿಂತಾರೋ ಅಷ್ಟು ನಮಗೆ ಮಾಡೋದಕ್ಕೂ ಇಷ್ಟ ಆಗುತ್ತೆ. ಪೊಟೊಟೊ ಚೀಸ್ ಬಾಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.